In the last class, we discussed general trends and properties of D block elements. So, in that, we discussed the first property, that is atomic size. So, in this class, we shall discuss the second property, that is ionization enthalpy. So, what is ionization enthalpy? Overall ionization energy. So, it is the energy required to remove an electron from the outermost shell of an isolated gaseous atom are called ionization enthalpy. So, as we know that ionization energy or ionization enthalpy across a period increases because of increase in the effective nuclear charge, So, you already first piece in what is ionization energy or ionization enthalpy. So, ionization enthalpy means it is the energy required to remove an electron from the outermost shell of isolated gaseous atom called ionization enthalpy or ionization energy. So, generally ಗೊತ್ತಿದೆ across a period ಏನಾಗುತ್ತೆ ionization enthalpy increase ಆಗ್ತಾ ಹೋಗುತ್ತೆ. ಯಾಕೆ ಅಂತಂದ್ರೆ because electrons are added to the same shell, ಜೊತೆಗೆ ಒಂದೇ ಶೆಲ್ ಎಲೆಕ್ಟ್ರಾನ್ ಎಂಟ್ರಿ ಆಗ್ತಿರೋದ್ರಿಂದ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಕೂಡ ಏನಾಗ್ತಾ ಹೋಗುತ್ತೆ ಇನ್ಕ್ರೀಸ್ ಆಗ್ತಾ ಬರುತ್ತೆ. ಸೊ ಹಾಗಾಗಿ ಅಯನೈಸೇಷನ್ ಎಂಥಾಲ್ಪಿ ಅಕ್ರಾಸ್ ದ ಪೀರಿಯಡ್ ಇನ್ಕ್ರೀಸಸ್. ಸೊ ನೋಡಿ ಅದೇ ರೀತಿ ಸೊ ಈಗ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಆಟಮ್ ಇದೆ, ಯಾವುದು ಸೋಡಿಯಂ. ಸೊ ಇದರಿಂದ ನಾನು ಒಂದು ಎಲೆಕ್ಟ್ರಾನ್ನ ರಿಮೂವ್ ಮಾಡಲಿಕ್ಕೆ ಎಷ್ಟು ಎನರ್ಜಿನ ಕೊಡ್ತಿರಲ್ಲ ಅದನ್ನ ಫಸ್ಟ್ ಅಯನೈಸೇಷನ್ ಎನರ್ಜಿ ಅಂತ ಗೊತ್ತಾಗ್ತಿದೆಯಾ? ಸೊ ಸೋಡಿಯಂ ಇದೆ, its atomic number is 11, its configuration is 1s2, 2s2, 2p6, 3s1. ಸೊ ನೋಡಿ ಈಗ ಇದು K ಶೆಲ್, ಇದು L ಶೆಲ್, ಇದು M ಶೆಲ್. ಈಗ ನೋಡಿ ಸೆಂಟ್ರಲ್ ಏನಿರುತ್ತೆ ಯಾವಾಗಲೂ ಪಾಸಿಟಿವ್ಲಿ ಚಾರ್ಜ್ ನ್ಯೂಕ್ಲಿಯಸ್, ಸುತ್ತ ಎಲೆಕ್ಟ್ರಾನ್ಸ್ ಏನಾಗ್ತಿರುತ್ತೆ ರಿವಾಲ್ವ್ ಆಗ್ತಿರುತ್ತೆ. ನೋಡಿ ಈಗ ಇದು K ಶೆಲ್. ಸೊ K ಶೆಲ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ? 2 ಎಲೆಕ್ಟ್ರಾನ್ಸ್. L shell ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ? ಟೋಟಲಿ 8 ಎಲೆಕ್ಟ್ರಾನ್ಸ್. and M shell ಅಲ್ಲಿ ಎಷ್ಟು ಎಲೆಕ್ಟ್ರಾನ್ ಇದೆ? 1 ಎಲೆಕ್ಟ್ರಾನ್. ಸೊ ಅಯನೈಸೇಷನ್ ಎನರ್ಜಿ ಮೀನ್ಸ್ ಈ ಲಾಸ್ಟ್ ಶೆಲ್ ಅಲ್ಲಿ ಇರುವಂತ ಎಲೆಕ್ಟ್ರಾನ್ ಅನ್ನು ರಿಮೂವ್ ಮಾಡಲಿಕ್ಕೆ ಎಷ್ಟು ಎನರ್ಜಿ ಸಪ್ಲೈ ಮಾಡ್ತೀವಲ್ಲ ಆ ಎನರ್ಜಿ ಅಂತ ಕರಿತೀವಿ ಅಯನೈಸೇಷನ್ ಎಂಥಾಲ್ಪಿ. ಸೊ ನೋಡಿ ಈಗ ಈ ಆಟಮ್ ಇಂದ ನಾವು ಒಂದೇ ಒಂದು ಎಲೆಕ್ಟ್ರಾನ್ ರಿಮೂವ್ ಮಾಡಿದ್ರೆ ದಟ್ ಎನರ್ಜಿ ಇಸ್ ಕಾಲ್ಡ್ ಫಸ್ಟ್ ionization energy ಅಂತ ಕರೀತೀವಿ. ಸೊ ಈ ಆಟಮ್ ಇಂದ ನಾವು ಎರಡು ಎಲೆಕ್ಟ್ರಾನ್ ಅಂದ್ರೆ ಸೆಕೆಂಡ್ ಎಲೆಕ್ಟ್ರಾನ್ ರಿಮೂವ್ ಮಾಡಿದ್ರೆ, ಸೊ ಆಟಮ್ ಇಂದ ನಾವು ಇವಾಗ ಈ ಆಟಮ್ ಇಂದ ಸೆಕೆಂಡ್ ಎಲೆಕ್ಟ್ರಾನ್ ರಿಮೂವ್ ಮಾಡಿದ್ರೆ ದಟ್ ಎನರ್ಜಿ ಇಸ್ ಕಾಲ್ಡ್ ಸೆಕೆಂಡ್ ಅಯನೈಸೇಷನ್ ಎನರ್ಜಿ. ಸೊ ಸೆಕೆಂಡ್ ಅಯನೈಸೇಷನ್ ಎನರ್ಜಿ ಮೀನ್ಸ್ ನಾನು ಆಟಮ್ ಇಂದ ಎಷ್ಟು ಎಲೆಕ್ಟ್ರಾನ್ ತೆಗೆದಿದ್ದೀನಿ ಅಂತ ಅರ್ಥ, 2 ಎಲೆಕ್ಟ್ರಾನ್ ರಿಮೂವ್ ಮಾಡಿದ್ದೀನಿ ಅಂತ ಅರ್ಥ. ಸೊ ನೋಡಿ ಈಗ ನಾನೀಗ ಅಯನೈಸೇಷನ್ ಎಂಥಾಲ್ಪಿ ಯಾವುದು ಹೇಳ್ತಾ ಇರೋದು ನಾವು ಡಿ ಬ್ಲಾಕ್ ಎಲಿಮೆಂಟ್, ಎಸ್ಪೆಷಲಿ ಡಿ ಬ್ಲಾಕ್ ನಲ್ಲಿ ಯಾವ ಸೀರೀಸ್ಗೆ 3D ಸೀರೀಸ್. ಯಾವ ಸೀರೀಸ್? 3D ಸೀರೀಸ್. ನೋಡಿ ಈಗ 3D ಸೀರೀಸ್ ಅಂದ್ರೆ ಏನೇನ ಎಲ್ಲಿಂದವರೆಗೆ ಇರುತ್ತೆ ಎಲಿಮೆಂಟ್ಸ್ಗಳು? ಸ್ಕ್ಯಾಂಡಿಯಂ ಟು ಜಿಂಕ್. ಸೊ ಅಕ್ರಾಸ್ ದ ಪೀರಿಯಡ್ ತಾನೆ ನಾನು ಯಾವಾಗಲೂ ಅಷ್ಟೇ ಅದು ಡಿ ಬ್ಲಾಕ್ ಎಲಿಮೆಂಟ್ ಅಲ್ಲಿ ಪೀರಿಯಡ್ ವೈಸ್ ನಾವು ಏನು ಮಾಡ್ತಾ ಇರೋದು ಪ್ರಾಪರ್ಟೀಸ್ ನ ಸ್ಟಡಿ ಮಾಡ್ತಿರೋದು. ಸೊ ಹಾಗಾಗಿ ನೋಡಿ ಇವಾಗ ಅಯನೈಸೇಷನ್ ಎಂಥಾಲ್ಪಿ ಆಫ್ 3D ಸೀರೀಸ್ ಎಲಿಮೆಂಟ್, that is ಅಂದ್ರೆ ಸ್ಕ್ಯಾಂಡಿಯಂ ಟು ಜಿಂಕ್ also increases because of increase in the effective nuclear charge. ನೋಡಿ ಈಗ second ionization enthalpy of 3D series element or first transitional element. 3D series ಅಂತಂದ್ರು ಅಂದ್ರೆ or first transitional series ಅಂದ್ರು ಅಂದ್ರೆ ನೋಡಿ ionization enthalpy, second ionization enthalpy of 3D series element or first transitional series also increases across a period, but
there is a irregularities, but there are some irregularities. So this trend is not regular. Andre scandium to zinc second ionization enthalpy of 3D series element increase ಆಗ್ತಾನೆ ಹೋಗಲ್ಲ. ಕೆಲವೊಂದು ಕಡೆ ಏನಾಗುತ್ತೆ ಇದಕ್ಕಿದಂಗೆ ಸಡನ್ ಆಗಿ ಡಿಕ್ರೀಸ್ ಆಗ್ಬೋದು ಅಥವಾ ಇನ್ಕ್ರೀಸ್ ಆಗ್ಬೋದು. ಯಾಕೆ ಈ ರೀತಿ ವೇರಿಯೇಷನ್ಸ್ಗಳಾಗುತ್ತೆ ಹೇಳ್ತಿರೋದು ಗೊತ್ತಾಗ್ತಿದೆಯಾ? ಸೆಕೆಂಡ್ ionization enthalpy of 3D series element also increases, but this trend is not regular. There are some irregular variations. ಯಾಕೆ ಈ ರೀತಿ ವೇರಿಯೇಷನ್ಸ್ ಆಗುತ್ತೆ ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ. ನೋಡಿ, ಜನರಲ್ ಏನಾಗಬೇಕಿತ್ತು, ಸ್ಕ್ಯಾಂಡಿಯಂ ಟು ಜಿಂಕ್ ಇನ್ಕ್ರೀಸ್ ಆಗ್ತಾನೆ ಇರಬೇಕಿತ್ತು ಸೆಕೆಂಡ್ ionization ಎನರ್ಜಿ, ಬಟ್ ಅದ ಕೆಲವು ಕಡೆ ಇದಕ್ಕಿದಂಗೆ ಜಾಸ್ತಿ ಆಗುತ್ತೆ. ಯಾಕೆ ಈ ರೀತಿ ಆಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ದೀನಿ. ನೋಡಿ, ಸೆಕೆಂಡ್ ionization enthalpy of chromium and copper are very high compared to the neighbors. ಅಂದ್ರೆ ಈಗ ನಾನು ಸ್ಕ್ಯಾಂಡಿಯಂ ಇಂದ ಎಲಿಮೆಂಟ್ಸ್ ಗಳು ಯಾವ್ಯಾವ ಇದೆ ಅಂತ ಗೊತ್ತು. 3D ಸೀರೀಸ್ ನಲ್ಲಿ ಸ್ಕ್ಯಾಂಡಿಯಂ ಆದ್ಮೇಲೆ ಟೈಟಾನಿಯಂ ಆದ್ಮೇಲೆ ವೆನೆಡಿಯಂ ಆದ್ಮೇಲೆ ಕ್ರೋಮಿಯಂ, ಮ್ಯಾಂಗನೀಸ್, ಐರನ್, ಕೋಬಾಲ್ಟ್, ನಿಕ್ಕಲ್, ಅದಾದ್ಮೇಲೆ ಕಾಪರ್, ಅದಾದ್ಮೇಲೆ ಜಿಂಕ್. ಸೊ ಈ ರೀತಿ ಏನಿದೆಯಪ್ಪ 3D ಸೀರೀಸ್ ಎಲಿಮೆಂಟ್ಸ್ ಗಳಿವೆ. ಸೊ ಈ ಕ್ರೋಮಿಯಂಗೆ ಮತ್ತೆ ಈ ಕಾಪರ್ಗೆ ಸೆಕೆಂಡ್ ionization enthalpy is very high compared to their neighbors. ಈ neighbors ಕಂಪೇರ್ ಮಾಡಿದ್ರೆ ಸೆಕೆಂಡ್ ionization enthalpy ಏನಿರುತ್ತೆ ಕ್ರೋಮಿಯಂ ಮತ್ತೆ ಕಾಪರ್ ತುಂಬಾ ಜಾಸ್ತಿ. ಯಾಕೆ ಅಂತ ರೀಸನ್ ಕೇಳ್ತಾರೆ. ಸೊ ನೋಡಿ, ಈಗ ನಿಮಗೆ ಕ್ರೋಮಿಯಂಗೆ ಮತ್ತೆ ಕಾಪರ್ಗೆ ಕಾನ್ಫಿಗರೇಷನ್ ಗೊತ್ತಿದೆ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಸೊ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಕ್ರೋಮಿಯಂ is R180 3D5 4s1. So this is the electronic configuration of ಯಾವುದು chromium. ಅದೇ ರೀತಿ ಕಾಪರ್ ನೋಡಿ R180 3D10 4s1. So this is the general electronic configuration of copper. So electronic configuration of copper R180 3D10 4s1. So ನೋಡಿ, ಈಗ ಸೆಕೆಂಡ್ ionization enthalpy means ನಾನು ಏನು ಮಾಡಬೇಕು ಅಂತ ಅರ್ಥ, 2 electrons ನ ರಿಮೂವ್ ಮಾಡಬೇಕು ಅಂತ ಅರ್ಥ. ಫಸ್ಟ್ ಔಟರ್ ಶೆಲ್ ಇಂದ ನಾನು ರಿಮೂವ್ ಮಾಡ್ತೀನಿ. ಸೊ ಔಟರ್ ಶೆಲ್ ಇಂದ ಎಷ್ಟಿದೆ ಇಲ್ಲಿ ಎಲೆಕ್ಟ್ರಾನ್ ಔಟರ್ ಶೆಲ್ ನಲ್ಲಿ ಓನ್ಲಿ 1 electron. ನೆಕ್ಸ್ಟ್ ಏನು ಮಾಡಬೇಕು, ನಾನು 2 electron ರಿಮೂವ್ ಮಾಡಬೇಕು ಅಂತಂದ್ರೆ ಈ ಇನ್ನರ್ ಶೆಲ್ ಡಿ ಹೋಗ್ತೀನಿ. ಸೊ ಈ ಡಿ ನಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ, 5 electrons. ಸೊ ನೋಡಿ, ಈಗ ಯಾವಾಗ ಡಿ ನಲ್ಲಿ 5 electrons ಇರುತ್ತೆ ಅದನ್ನ ಹಾಫ್ ಫೀಲ್ಡ್ ಏನಂತ ಕರಿತೀವಿ, ಅದನ್ನ ಹಾಫ್ ಫೀಲ್ಡ್. ಸೊ ಹಾಫ್ ಫೀಲ್ಡ್ ಇಸ್ ಮೋರ್ ಸ್ಟೇಬಲ್. ಹಾಫ್ ಫೀಲ್ಡ್ ಇರೋದು ಮೋರ್ ಸ್ಟೇಬಲ್. ಸೊ ನಾನು ಮೋರ್ ಸ್ಟೇಬಲ್ ಇಂದ ನಾನು ಏನು ಮಾಡೋಕ್ಕಾಗಲ್ಲ, ಎಲೆಕ್ಟ್ರಾನ್ಸ್ ನ ರಿಮೂವ್ ಮಾಡೋದು ಕಷ್ಟ. ಸೊ ಎಲೆಕ್ಟ್ರಾನ್ ರಿಮೂವ್ ಮಾಡೋದು ಕಷ್ಟ ಅಂತಂದ್ರೆ ಎನರ್ಜಿ ನಾವು ಏನು ಮಾಡಬೇಕು, ನಾನು ಜಾಸ್ತಿ ಅಪ್ಲೈ ಮಾಡಿ ಎಲೆಕ್ಟ್ರಾನ್ಸ್ ನ ರಿಮೂವ್ ಮಾಡಬೇಕು. ಸೊ ಹಾಗಾಗಿ ಸೆಕೆಂಡ್ ionization enthalpy ಆಫ್ ಕ್ರೋಮಿಯಂ ಆರ್ ವೆರಿ ಹೈ. ಕ್ರೋಮಿಯಂಗೆ ಸೆಕೆಂಡ್ ionization enthalpy ತುಂಬಾನೇ ಜಾಸ್ತಿ, ಬಿಕಾಸ್ it is difficult to remove electron from stable d5 configuration. ಗೊತ್ತಾಗ್ತಿದೆಯಾ ಅಂತ ಹೇಳಿದ್ರಾ? ನೆಕ್ಸ್ಟ್ ಅದೇ ಕಾಪರ್ ಬನ್ನಿ. ಸೊ ಕಾಪರ್ ಬಂದು ಸೆಕೆಂಡ್ ionization enthalpy ಆಫ್ ಕಾಪರ್ ಇಸ್ ವೆರಿ ಹೈ. ಯಾಕೆ ಅಂತಂದ್ರೆ ಬಿಕಾಸ್ ಆಫ್ ಸ್ಟೇಬಲ್ d10 configuration. ನೋಡಿ, ಸೆಕೆಂಡ್ ionization enthalpy ಮೀನ್ಸ್ ಏನು ಮಾಡ್ತಿದ್ದೀನಿ ಅಂತ ಅರ್ಥ, 2 electrons ನ ರಿಮೂವ್ ಮಾಡ್ತಿದ್ದೀನಿ. ಸೊ ಬೇರೆ ಎಷ್ಟು electrons ಇದೆ, ಓನ್ಲಿ 1 electron. ಸೊ ನಾನು ಏನು ಮಾಡಬೇಕು, 2 electron ಎಲ್ಲಿಂದ ರಿಮೂವ್ ಮಾಡಬೇಕು, D10 ಇಂದ. ಸೊ ಇದರಿಂದ ರಿಮೂವ್ ಮಾಡೋದು ಈಸಿನಾ? ಯಾಕಂದ್ರೆ D10 ಇದೆಯಲ್ಲ, ಇಟ್ ಇಸ್ ಮೋರ್ ಸ್ಟೇಬಲ್. D10 ಇಸ್ ಮೋರ್ ಸ್ಟೇಬಲ್. ಏನದು ಕಂಪ್ಲೀಟ್ಲಿ ಫೀಲ್ಡ್ ಡಿ ಸ್ಟ್ರಕ್ಚರ್ ಇರೋದ್ರಿಂದ ನಾವಲ್ಲಿ ಕಾಪರ್ ಅಲ್ಲಿ, ಸೊ ಇಟ್ ಇಸ್ ಮೋರ್ ಸ್ಟೇಬಲ್. ಸೊ ಮೋರ್ ಸ್ಟೇಬಲ್ ಇಂದ ನಾವು ಎಲೆಕ್ಟ್ರಾನ್ ರಿಮೂವ್ ಮಾಡೋದೇನು ಕಷ್ಟ. ಸೊ ಕಷ್ಟ ಮೀನ್ಸ್ ಏನಂತ ಅರ್ಥ, ಎನರ್ಜಿನ ಜಾಸ್ತಿ ಅಪ್ಲೈ ಮಾಡಿ ನಾವು ಏನು ಮಾಡಬೇಕು, ಇದರಿಂದ ಎಲೆಕ್ಟ್ರಾನ್ ಅನ್ನ 1 electron ರಿಮೂವ್ ಮಾಡಬೇಕು, ಸೆಕೆಂಡ್ ಎಲೆಕ್ಟ್ರಾನ್ ನ. ಹೇಳ್ತಿರೋದು ಗೊತ್ತಾಗ್ತಿದೆಯಾ? ಸೆಕೆಂಡ್ ionization energy of chromium and copper are very high because of stable electronic configuration. D5 in chromium and D10 in copper. So ಗೊತ್ತಾಗ್ತಿದೆ ಅಂತ ಹೇಳಿದ್ರಿಂದ, ಸೊ ಜನರಲಿ ಸ್ಕ್ಯಾಂಡಿಯಂ ಟು ಜಿಂಕ್ ಏನಾಗಬೇಕಿತ್ತು, ಸೆಕೆಂಡ್ ionization enthalpy ಇನ್ಕ್ರೀಸ್ ಆಗ್ತಾ ಹೋಗ್ಬೇಕಿತ್ತು. ಬಟ್ ಅದ್ರ ಇದಕ್ಕೆ ಸಡನ್ ಆಗಿ ಏನಾಗುತ್ತೆ, ಕ್ರೋಮಿಯಂಗೆ ಮತ್ತೆ ಕಾಪರ್ಗೆ ಸೆಕೆಂಡ್ ionization enthalpy is very high.
ಕಂಪೇರ್ ಟು ದ ನೇಬರ್ಸ್. ಯಾಕೆ ಅಂತಂದ್ರೆ ಬಿಕಾಸ್ ಆಫ್ ಸ್ಟೇಬಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಈ ಕ್ರೋಮಿಯಂ ಅಲ್ಲಾಗಿದ್ರೆ d5 ಯಾವಾಗಲೂ ಹಾಫ್ ಫಿಲ್ಡ್ ಅಂಡ್ ಕಂಪ್ಲೀಟ್ಲಿ filled set of d orbitals are more stable. So ಅಂದ್ರೆ ಕ್ರೋಮಿಯಂ ಬಂದಾಗ d5 ಕಾನ್ಫಿಗರೇಷನ್ ಇರೋದ್ರಿಂದ it is difficulty to remove second electron from d5. ಹಾಗಾಗಿ ಸೆಕೆಂಡೈಸೇಷನ್ ಅಂತ ಕ್ರೋಮಿಯಂ ಇಸ್ ವೆರಿ ಹೈ. ಅದೇ ರೀತಿ ಕಾಪರ್ ಅಲ್ಲೂ ಕೂಡ ಏನಾಗುತ್ತೆ d10 ಕಾನ್ಫಿಗರೇಷನ್ ಇರೋದ್ರಿಂದ it is difficulty to remove second electron from d10. Therefore it requires more energy to remove electron from d10. So ಹಾಗಾಗಿ ಇದು ಸೆಕೆಂಡ್ ಅಯನೈಸೇಷನ್ ಎನರ್ಜಿ ಆಫ್ ಕ್ರೋಮಿಯಂ ಅಂಡ್ ಕಾಪರ್ ಆರ್ ವೆರಿ ಹೈ. ಸೊ ಗಿವ್ ರೀಸನ್ ಅಂತ ಕೇಳ್ತಾರೆ. ಸೆಕೆಂಡ್ ಅಯನೈಸೇಷನ್ ಎಂಥಾಲ್ಪಿ ಆಫ್ ಕ್ರೋಮಿಯಂ ಅಂಡ್ ಕಾಪರ್ ಆರ್ ವೆರಿ ಹೈ. ಗಿವ್ ರೀಸನ್ ಅಂತ ಹೇಳಿ ಬಿಕಾಸ್ ಆಫ್ ಸ್ಟೇಬಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅನ್ನೋದು ನೆನಪಿರಬೇಕು. ಕ್ರೋಮಿಯಂಗಾದ್ರೆ d5, ಕಾಪರ್ಗಾದ್ರೆ d10. Second ionization energy or enthalpy. Second ionization enthalpy of zinc is less than second ionization enthalpy of copper. So ನೋಡಿ ಜನರಲಿ ಏನಾಗಬೇಕಿತ್ತು, ಸ್ಕ್ಯಾಂಡಿಯಂ ಟು ಜಿಂಕ್ ಇನ್ಕ್ರೀಸ್ ಆಗ್ತಾ ಇರಬೇಕಿತ್ತು ಅಯನೈಸೇಷನ್ ಎನರ್ಜಿ. ಬಟ್ ಆದರೆ ಸೆಕೆಂಡ್ ಅಯನೈಸೇಷನ್ ಎಂಥಾಲ್ಪಿ ಆಫ್ ಜಿಂಕ್ ಇಸ್ ಲೆಸ್. ಜಿಂಕ್ಗೆ ಏನಾಗ್ತಿತ್ತು ಅಯನೈಸೇಷನ್ ಎನರ್ಜಿ ಕಡಿಮೆ ಆಯಿತು. ಯಾವುದಕ್ಕಿಂತಲೂ ಕಾಪರ್ಗಿಂತಲೂ ಜನರಲಿ ಏನಾಗಬೇಕಿತ್ತು ಜಿಂಕಿಗೆ ಜಾಸ್ತಿ ಇರಬೇಕಿತ್ತು. ಬಟ್ ಆದರೆ ಇಲ್ಲೇನು ಹೇಳ್ತಾ ಇದ್ದಾರೆ ಸೆಕೆಂಡ್ ಅಯನೈಸೇಷನ್ ಎಂಥಾಲ್ಪಿ ಆಫ್ ಜಿಂಕ್ ಇಸ್ ಲೆಸ್ ದ್ಯಾನ್ ಸೆಕೆಂಡ್ ಅಯನೈಸೇಷನ್ ಎಂಥಾಲ್ಪಿ ಆಫ್ ಕಾಪರ್. ಕಾಪರ್ಗಿಂತಲೂ ಜಿಂಕ್ಗೆ ಅಯನೈಸೇಷನ್ ಎನರ್ಜಿ ಏನಾಯಿತು ಕಡಿಮೆ ಆಯಿತು. ಯಾಕೆ ಹಿಂಗಾಯಿತು? ಜನರಲಿ ಇನ್ಕ್ರೀಸ್ ಆಗಬೇಕಿತ್ತು. ಬಟ್ ಯಾಕೆ ಇಲ್ಲಿ ಜಿಂಕ್ಗೆ ಡಿಕ್ರೀಸ್ ಆಯಿತು? ನೋಡಿ ಈಗ second ionization enthalpy of zinc is less. So zinc के electronic configuration is argon 18 3d10 4s. अगर copper के electronic configuration is argon 18 3d10 4s 1. So ನೋಡಿ ಈಗ second ionization enthalpy of zinc is less. ಯಾಕೆ second ionization enthalpy zinc ಗೆ ಕಡಿಮೆ ಅಂತ ಅಂತಂದ್ರೆ ಸೊ second ionization enthalpy means ಎಷ್ಟು ಎಲೆಕ್ಟ್ರಾನ್ ರಿಮೂವ್ ಮಾಡಬೇಕು 2 electrons. ಸೊ ನೋಡಿ ಸೊ ಇನ್ zinc ಅಲ್ಲಾದ್ರೆ ರಿಮೂವ್ ಆಫ್ 2 electron ಔಟರ್ ಮೋಷನ್ ಇಂದ ನಾವು ಎಷ್ಟು ಎಲೆಕ್ಟ್ರಾನ್ ತೆಗೆದಿದ್ವಿ 2 electron. ಎಷ್ಟು ಎಲೆಕ್ಟ್ರಾನ್ಸ್ ಇದೆ 2. ಸೊ ಹಾಗಾಗಿ ನಾನು ಔಟರ್ ಮೋಷನ್ ಇಂದ 2 ಎಲೆಕ್ಟ್ರಾನ್ ತೆಗೆದ್ರೂ ಕೂಡ ನನಗೆ ಇಲ್ಲಿ ಏನು ಉಳ್ಕೊಳ್ಳುತ್ತೆ ಕಾನ್ಫಿಗರೇಷನ್ ಏನಾಗುತ್ತೆ ಆಫ್ಟರ್ ರಿಮೂವ್ ಆಫ್ 2 electrons argon 18 3d10. ಸೊ ಸ್ಟೇಬಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹಂಗೆ ರಿಟೇನ್ ಆಗುತ್ತೆ. ನೋಡಿ ಸೆಕೆಂಡ್ ಅಯನೈಸೇಷನ್ enthalpy of zinc is less. ಯಾಕೆ ಅಂತಂದ್ರೆ ರಿಮೂವಲ್ ಆಫ್ 2 electron in zinc produce stable d10 configuration. ನಾನು ಹಾಗಾಗಿ ಏನು ಮಾಡಬೇಕಾಗಿಲ್ಲ, ಈಸಿಗೆ ಎಲೆಕ್ಟ್ರಾನ್ ರಿಮೂವ್ ಮಾಡ್ಬೋದು ಅವಕಾಶವಿಲ್ಲ. ನಾನು d10 ಇಂದ ನನಗೆ ಎಲೆಕ್ಟ್ರಾನ್ ರಿಮೂವ್ ಮಾಡ್ತಿಲ್ಲ ಅಂದ್ರೆ ಎನರ್ಜಿ ಏನಂತ ಕಡಿಮೆ. ಸೊ ಈಸಿಗೆ ಏನು ಮಾಡ್ಬೋದು ಔಟರ್ ಮೋಷನ್ ಇಂದ ನಾನು 2 electrons ರಿಮೂವ್ ಮಾಡಿದ್ರು ಕೂಡ ನನಗೆ ಸ್ಟೇಬಲ್ d10 ಕಾನ್ಫಿಗರೇಷನ್ ನನಗೆ ರಿಟೇನ್ ಆಗುತ್ತೆ. ಸೊ ಹಾಗಾಗಿ ಸೆಕೆಂಡ್ ಅಯನೈಸೇಷನ್ ಎಂಥಾಲ್ಪಿ ಆಫ್ ಜಿಂಕ್ ಇಸ್ ಲೆಸ್. ನೋಡಿ ಅದೇ ರೀತಿ ಸೆಕೆಂಡ್ ಅಯನೈಸೇಷನ್ ಎಂಥಾಲ್ಪಿ ಆಫ್ ಕಾಪರ್ ಇಸ್ ವೆರಿ ಹೈ. ಸೆಕೆಂಡ್ ಅಯನೈಸೇಷನ್ ಎಂಥಾಲ್ಪಿ ಆಫ್ ಕಾಪರ್ ಇಸ್ ವೆರಿ ಹೈ. ಯಾಕೆ ಅಂತಂದ್ರೆ ನೋಡಿ ಈಗ ಸೆಕೆಂಡ್ ಅಯನೈಸೇಷನ್ ಎಂಥಾಲ್ಪಿ ಮೀನ್ಸ್ ಎಷ್ಟು ಎಲೆಕ್ಟ್ರಾನ್ ರಿಮೂವ್ ಮಾಡಬೇಕು 2 electron. ಸೊ ಔಟರ್ ಮೋಷನ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ ಇದೆ ಓನ್ಲಿ 1 electron. ಸೊ ಏನು ಮಾಡಬೇಕು ನಾನೀಗ ಸೆಕೆಂಡ್ ಎಲೆಕ್ಟ್ರಾನ್ ರಿಮೂವ್ ಮಾಡಬೇಕು ಅಂತಂದ್ರೆ ಈ d10 ಇದೆಯಲ್ಲ ಅದರಿಂದ ಒಂದು ಎಲೆಕ್ಟ್ರಾನ್ ರಿಮೂವ್ ಮಾಡಬೇಕು. ಸೊ ಈಸಿಯಾಗಿ ರಿಮೂವ್ ಮಾಡೋಕ್ಕಾಗುತ್ತೆ d10 ಇಂದ ಆಗಲ್ಲ. ಯಾಕಂದ್ರೆ ಇಟ್ ಈಸ್ ಮೋರ್ ಸ್ಟೇಬಲ್ ಬಿಕಾಸ್ ಕಂಪ್ಲೀಟ್ಲಿ ಫಿಲ್ಡ್ ಸೆಟ್ ಆಫ್ d orbitals ಆರ್ ಮೋರ್ ಸ್ಟೇಬಲ್. ಸೊ ನೋಡಿ ಈಗ d10 ಕಾನ್ಫಿಗರೇಷನ್ ಇಂದ ನಾನು ಏನು ಮಾಡ್ತಾ ಇದ್ದೀನಿ ಎಲೆಕ್ಟ್ರಾನ್ ರಿಮೂವ್ ಮಾಡ್ತಾ ಇದ್ದೀನಿ. ಸೊ ಈಸಿಯಾಗಿ ರಿಮೂವ್ ಮಾಡ್ಬೋದಾ? ಸೊ ಈಸಿಯಾಗಿ ರಿಮೂವ್ ಮಾಡೋಕ್ಕಾಗಲ್ಲ ಬಿಕಾಸ್ ಇಟ್ ಈಸ್ ಮೋರ್ ಸ್ಟೇಬಲ್. d10 ಕಾನ್ಫಿಗರೇಷನ್ ಇಸ್ ಮೋರ್ ಸ್ಟೇಬಲ್. ಸೊ ಹಾಗಾಗಿ ನನಗೆ ಈಗ ನೋಡಿ ನಾನು ಏನು ಗೊತ್ತಾಗ್ತೀವಿ ಸೆಕೆಂಡ್ ಅಯನೈಸೇಷನ್ enthalpy of copper is very high. ಯಾಕೆ ಅಂತಂದ್ರೆ ಬಿಕಾಸ್ ನೋಡಿ ಈಗ ರಿಮೂವಲ್ ಆಫ್ 2 electron in copper with stable d10 configuration. ನಾನು ಏನಾದ್ರೂ ಈಗ ನೋಡಿ ಸೆಕೆಂಡ್ ಅಯನೈಸೇಷನ್ enthalpy ಅಂದ್ರೆ ಗೊತ್ತಿರಬೇಕು ನಿಮಗೆ ಎಷ್ಟು ಎಲೆಕ್ಟ್ರಾನ್ ರಿಮೂವ್ ಮಾಡ್ತಿದ್ದೀನಿ ಅಂತ 2 electron. ಈಗ ಔಟರ್ ಶೆಲ್ ಎಷ್ಟಿದೆ ನಮಗೆ ಕಾಪರ್ ಕಾನ್ಫಿಗರೇಷನ್ ಬರ್ತೀನಿ argon 18 3d10 4s 1. ಸೊ ಔಟರ್ ಶೆಲ್ ಎಷ್ಟು ಎಲೆಕ್ಟ್ರಾನ್ಸ್ ಇದೆ ಓನ್ಲಿ 1 electron. ನಾನು ಎಷ್ಟು ಎಲೆಕ್ಟ್ರಾನ್ ರಿಮೂವ್ ಮಾಡಬೇಕು 2 electron. ಸೊ
ಸೊ ಎಸ್ ಇಂದ ಒಂದು ಎಲೆಕ್ಟ್ರಾನ್ ತೆಗೆದ್ರೆ ಡಿ ಇಂದ ನೆಕ್ಸ್ಟ್ ಏನ್ ಮಾಡಬೇಕು, ಒಂದು ಎಲೆಕ್ಟ್ರಾನ್ ತೆಗಿಬೇಕು. ತೆಗಿದಿಲ್ಲ ಇಲ್ಲ, ಯಾಕೆ ಅಂತಂದ್ರೆ ಡಿ ಟೈಪ್ ಕಾನ್ಫಿಗರೇಷನ್ ಮೋರ್ ಸ್ಟೇಬಲ್. ಸೊ ಮೋರ್ ಸ್ಟೇಬಲ್ ಇದ್ದಾಗ ನಾನು ಏನು ಮಾಡಬೇಕು, ನಾನು ಜಾಸ್ತಿ ಎನರ್ಜಿನ ಕೊಟ್ಟು ನಾನು ಏನು ಮಾಡಬೇಕು, ಈ ಇದರಿಂದ ಎಲೆಕ್ಟ್ರಾನ್ ರಿಮೂವ್ ಮಾಡಬೇಕು. ಸೊ ಹಾಗಾಗಿ ಸೆಕೆಂಡ್ ಅಯನೈಸೇಷನ್ ಎಂಥಾಲ್ಪಿ ಆಫ್ ಕಾಪರ್ ಇಸ್ ವೆರಿ ಹೈ ಕಂಪೇರ್ ಟು ಜಿಂಕ್. ಗೊತ್ತಾಗ್ತಿರೋದು ಏನಂತೀವಿ ಈಗ, ಇದು ಕೂಡ ಒನ್ ಆಫ್ ಗಿವ್ ರೀಸನ್ಸ್ ಅಂತ ಕೇಳ್ತಾರೆ. ವೈ ಸೆಕೆಂಡ್ ಅಯನೈಸೇಷನ್ ಎಂಥಾಲ್ಪಿ ಆಫ್ ಜಿಂಕ್ ಇಸ್ ಲೆಸ್ ಅಂತ ಕೇಳಿದ್ರೆ, ಬಿಕಾಸ್ removal of 2 electron in zinc, removal of 2 electron in zinc produce D-type configuration ಅಂತ ಹೇಳ್ಬಿಡ್ಬೇಕು. ಅದೇ ರೀತಿ why second ionization enthalpy of copper is very high ಅಂತ ಹೇಳಿದ್ರೆ, removal of 2 electron in copper disrupt stable D-type configuration. ಏನಾದರೂ ಎಲೆಕ್ಟ್ರಾನ್ ಕಾಪರ್ ಇಂದ ತೆಗೆದುಕೊಂಡ್ರೆ D10 ಇರೋದು ಏನಾದರೂ ನಷ್ಟ ಆಗುತ್ತೆ, D9 ಕಾನ್ಫಿಗರೇಷನ್ ಆಗುತ್ತೆ, ಇದು ಲೆಸ್ ಸ್ಟೇಬಲ್, ಇದು ಲೆಸ್ ಸ್ಟೇಬಲ್. ಸೊ ಹಾಗಾಗಿ ಸೆಕೆಂಡ್ ಅಯನೈಸೇಷನ್ ಎಂಥಾಲ್ಪಿ ಆಫ್ ಕಾಪರ್ ಇಸ್ ವೆರಿ ಹೈ. ನೆಕ್ಸ್ಟ್ third ionization enthalpy of manganese is very high. Manganese is very high. Third ionization enthalpy of manganese is very high than third ionization enthalpy of iron. So nodi, third ionization enthalpy means removal of 3 electrons. ಒಂದು atom ಗೆ ಎಷ್ಟು ನಾನು electron ರಿಮೂವ್ ಮಾಡಿದ್ದೀನಿ, 3 electrons. So ನೋಡಿ, ಈಗ third ionization enthalpy of manganese is very high compared to third ionization enthalpy of iron. So ಈಗ ನಾನು ಏನು ಮಾಡಬೇಕು, ಫಸ್ಟ್ ಕಾನ್ಫಿಗರೇಷನ್ ಬರೀತಾ ಇದ್ದೀನಿ. ಸೊ manganese ಗೆ electronic configuration is argon 18 3d5 4s2. 18 plus 2 20 25. Manganese atomic number is 25. So configuration is argon 18 3d5 4s2. ಆಯ್ತಾ? ನೋಡಿ, ಥರ್ಡ್ ionization enthalpy means ಏನು ಮಾಡಬೇಕು, ನಾನು ಈಗ 3 electrons ನ ರಿಮೂವ್ ಮಾಡಬೇಕು. ಸೊ ಔಟರ್ ಮೋಸ್ಟ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇವೆ, 2 electrons. ಇನ್ನೂ ಒಂದು ಎಲೆಕ್ಟ್ರಾನ್ ಅನ್ನು ಏನು ಮಾಡಬೇಕು, ರಿಮೂವ್ ಮಾಡಬೇಕು. ಸೊ ಇನ್ನೂ ಒಂದು ಎಲೆಕ್ಟ್ರಾನ್ ರಿಮೂವ್ ಮಾಡಬೇಕು ಅಂತಂದ್ರೆ ಎಲ್ಲಿಂದ ರಿಮೂವ್ ಮಾಡಬೇಕು, D5 ಇಂದ. ಸೊ D5 ಏನದು, ಆ ಫೀಲ್ಡ್ ಮೋರ್ ಸ್ಟೇಬಲ್. ಸೊ ಮೋರ್ ಸ್ಟೇಬಲ್ ಇಂದ ನಾನು ಏನು ಮಾಡೋಕ್ಕಾಗಲ್ಲ, ಎಲೆಕ್ಟ್ರಾನ್ಸ್ ರಿಮೂವ್ ಮಾಡೋದು ಕಷ್ಟ. ಅದಕ್ಕೆ ಏನು ಮಾಡಬೇಕು, ನಾನು ರಿಮೂವ್ ಮಾಡಬೇಕು ಅಂದ್ರೆ ಜಾಸ್ತಿ ಎನರ್ಜಿನ ಸಪ್ಲೈ ಮಾಡಬೇಕು. ಸೊ ಹಾಗಾಗಿ ಥರ್ಡ್ ionization enthalpy of manganese is very high because removal of third electron in manganese disrupt D5 configuration. ಏನಾದರೂ ಈ ಮ್ಯಾಂಗನೀಸ್ ನಲ್ಲಿ ಮೂರನೇ ಎಲೆಕ್ಟ್ರಾನ್ ರಿಮೂವ್ ಮಾಡೋದಕ್ಕೆ ಹೋದ್ರೆ ಸ್ಟೇಬಲ್ D5 ಕಾನ್ಫಿಗರೇಷನ್ ಏನಾಗುತ್ತೆ, ಡಿಸ್ಟ್ರಪ್ಟ್ ಆಗುತ್ತೆ, ಹಾಳಾಗುತ್ತೆ. ಸೊ ಹಾಗಾಗಿ ಏನು D5 ಇಂದ ನಾನು ಎಲೆಕ್ಟ್ರಾನ್ ರಿಮೂವ್ ಮಾಡೋದು ಕಷ್ಟ. ಸೊ ಹಾಗಾಗಿ ಅಯನೈಸೇಷನ್ ಎನರ್ಜಿ ಏನಾಗುತ್ತೆ, ಜಾಸ್ತಿ. ಗೊತ್ತಾಗ್ತಿದೆ ಹೇಳ್ತಾ ಇದ್ದೀನಿ ಆಯ್ತಾ? ಸೊ ರಿಮೂವಲ್ ಆಫ್ ಥರ್ಡ್ ಎಲೆಕ್ಟ್ರಾನ್ ಇನ್ ಮ್ಯಾಂಗನೀಸ್ disrupt stable D5 configuration. So ಹಾಗಾಗಿ third ionization enthalpy of manganese is very high. So ಅದೇ ರೀತಿ third ionization enthalpy of iron is less compared to ಯಾವುದಕ್ಕಿಂತಲೂ manganese. ಏನಂತಬೇಕಿತ್ತು, third ionization enthalpy across a period increase ಆಗ್ತಾ ಹೋಗ್ಬೇಕಿತ್ತು. ಬಟ್ ಆದರೆ ನೋಡಿ, manganese ಎನರ್ಜಿ ಏನಾಯಿತು, ಜಾಸ್ತಿ ಆಯಿತು. ಐರನ್ಗೆ ಎನರ್ಜಿ ಏನಾಗುತ್ತೆ, ಕಡಿಮೆ. ಯಾಕೆ ಥರ್ಡ್ ionization enthalpy ಐರನ್ಗೆ ಕಡಿಮೆ? ನೋಡಿ, ಇವಾಗ ಐರನ್ ಕಾನ್ಫಿಗರೇಷನ್ ಗೊತ್ತಿದೆ, argon 18 3d6 4s2. ಸೊ ಈಗ ನೋಡಿ, ಥರ್ಡ್ ionization enthalpy ಮೀನ್ಸ್ ನಾನು ಎಷ್ಟು ಎಲೆಕ್ಟ್ರಾನ್ ರಿಮೂವ್ ಮಾಡಬೇಕು, 3 electrons. ನೋಡಿ, ಈಗ ಔಟರ್ ಶೆಲ್ ಅಲ್ಲಿ 2 electron ರಿಮೂವ್ ಮಾಡಿದೆ. ನೆಕ್ಸ್ಟ್ ಏನು ಮಾಡ್ತಾ ಇದ್ದೀನಿ, ನೆಕ್ಸ್ಟ್ ಇನ್ನರ್ ಶೆಲ್ ಅದು 3d ಇಂದ ನಾನು ಏನು ಮಾಡ್ತಾ ಇದ್ದೀನಿ, ನಾನು 1 electron ತೆಗೆದಿದ್ದೀನಿ. ಸೊ ನೋಡಿ, ಆಫ್ಟರ್ ರಿಮೂವಲ್ ಆಫ್ 3 electrons ಏನಾಗುತ್ತೆ, ಈಗ argon 18 3d5. ಸೊ ನೋಡಿ, third ionization enthalpy of iron is less because removal of third electron in iron produce ಏನನ್ನ stable D5 configuration. ನಾನು ಏನಾದರೂ ಐರನ್ ಅಲ್ಲಿ 3 ಎಲೆಕ್ಟ್ರಾನ್ ತೆಗೆದ್ರೆ ನೋಡಿ, ಔಟರ್ ಮೋಸ್ಟ್ ಇಂದ 2 ಎಲೆಕ್ಟ್ರಾನ್ ತೆಗೆದಿದ್ದೀನಿ. ನೆಕ್ಸ್ಟ್ ಯಾವುದು D ಇಂದ 1 ಎಲೆಕ್ಟ್ರಾನ್ ತೆಗೆದ್ರು ಕೂಡ 3 ಎಲೆಕ್ಟ್ರಾನ್, ಟೋಟಲಿ 3 ಎಲೆಕ್ಟ್ರಾನ್ ಲಾಸ್ ಆದ್ರೂ ಕೂಡ
ನನಗೆ ಡಿ ನಲ್ಲಿ ಎಷ್ಟು ಎಲೆಕ್ಟ್ರಾನ್ ಉಳ್ಕೊಂಡು 5 ಏನದು ಸ್ಟೇಬಲ್ ಹಾಫ್ ಮಿಡ್ ಸೆಟ್ ಆಫ್ ಡಿ ಆರ್ಬಿಟಲ್ಸ್ ಮೋರ್ ಸ್ಟೇಬಲ್. ಸೊ ಹಂಗಾಗಿ ಜಾಸ್ತಿ ಎನರ್ಜಿನ ನಾನು ಕೊಡಬೇಕಾಗಿಲ್ಲ. ಯಾವನ್ನ ಎಲೆಕ್ಟ್ರಾನ್ನ ರಿಮೂವ್ ಮಾಡೋದಕ್ಕೆ ಥರ್ಡ್ ಎಲೆಕ್ಟ್ರಾನ್ನ ರಿಮೂವ್ ಮಾಡೋದಕ್ಕೆ ನಾನು ಜಾಸ್ತಿ ಎನರ್ಜಿ ಕೊಡಬೇಕಾಗಿಲ್ಲ. ಬಿಕಾಸ್ ನೋಡಿ ನಾನು ಇಲ್ಲಿ ಥರ್ಡ್ ಎಲೆಕ್ಟ್ರಾನ್ನ ತೆಗೆದ್ರೂ ಕೂಡ ನನಗೆ ಇಲ್ಲಿ ಏನು ಬಂತು ಸ್ಟೇಬಲ್ d5 ಕಾನ್ಫಿಗರೇಷನ್. ಸೊ ಹಂಗಾಗಿ third ionization enthalpy of iron is less. ನಾನು ಹೇಳ್ತಿರೋದು ಗೊತ್ತಾಗ್ತಿದೆಯಾ? third ionization enthalpy of manganese is very high because removal of third electron ನೋಡಿ ಒಟ್ಟರ್ಶಲ್ಲಿಂದ ಇರುತ್ತೆ. ನೆಕ್ಸ್ಟ್ ಥರ್ಡ್ ಎಲೆಕ್ಟ್ರಾನ್ ಯಾವಾಗ ತೆಗಿಬೇಕು ನಾನು d5 ಇಂದ ತೆಗೆದಿದ್ದೀನ ಅದು ಏನದು ಹಾಫ್ ಇಂದ ಆಗಿರೋದ್ರಿಂದ ಮೋರ್ ಸ್ಟೇಬಲ್. ಸೊ ಹಾಗಾಗಿ ನಾನು ಇದರಿಂದ d5 ಇಂದ ನಾನು ಎಲೆಕ್ಟ್ರಾನ್ ರಿಮೂವ್ ಮಾಡೋದು ಕಷ್ಟ. ಆಮೇಲೆ ಎನರ್ಜಿ ಏನು ಜಾಸ್ತಿ. ಸೊ ಹಾಗಾಗಿ ಥರ್ಡ್ ionization enthalpy of manganese is very high because of removal of third electron in manganese disrupt stable d5 configuration. ಏನಾಗುತ್ತೆ ನಾನು 3 ಎಲೆಕ್ಟ್ರಾನ್ ತೆಗೆದ್ಮೇಲೆ 3d4 ಆಗುತ್ತೆ. ಸೊ ಇದೇನಿದು ಲೆಸ್ ಸ್ಟೇಬಲ್. 3d4 ಅನ್ನೋದೇನದು ಲೆಸ್ ಸ್ಟೇಬಲ್. ಸೊ ಹಾಗಾಗಿ ಏನು ಥರ್ಡ್ ionization enthalpy of manganese is very high. ನೆಕ್ಸ್ಟ್ ಅದೇ ರೀತಿ ಥರ್ಡ್ ionization enthalpy of iron is less. ಯಾಕೆ iron ಕಡಿಮೆ ಅಂತಂದ್ರೆ removal of third electron in iron form ಅಥವಾ produce d5 configuration ಅನ್ನು ಥರ್ಡ್ ಎಲೆಕ್ಟ್ರಾನ್ ರಿಮೂವ್ ಮಾಡಿದ್ಮೇಲೂ ಕೂಡ ಐರನ್ ಅಲ್ಲಿ ನಮಗೆ ಸ್ಟೇಬಲ್ d5 ಕಾನ್ಫಿಗರೇಷನ್ ಬರೋದ್ರಿಂದ ಸೊ ಥರ್ಡ್ ionization enthalpy of iron is less. ಸೊ ಅದೇ ರೀತಿ ಥರ್ಡ್ ionization enthalpy of cobalt, nickel and copper are very high. Third ionization enthalpy of cobalt, nickel and copper is very high because ಯಾಕೆ ಅಂತಂದ್ರೆ ಈ ಎಲಿಮೆಂಟ್ಸ್ ಗಳಲ್ಲಿ ಮ್ಯಾಕ್ಸಿಮಮ್ ಆಕ್ಸಿಡೇಷನ್ ಸ್ಟೇಟ್ ಎಷ್ಟಿರುತ್ತೆ ಅಂತಂದ್ರೆ +2. ಸೊ ಮೋರ್ ದ್ಯಾನ್ +2 ಮೇಲೆ ಈ ಎಲಿಮೆಂಟ್ಸ್ ಗಳಲ್ಲಿ ಏನು ಆಕ್ಸಿಡೇಷನ್ ಸ್ಟೇಟ್ ಎಕ್ಸಿಸ್ಟ್ ಆಗಲ್ಲ. ಸೊ ಹಾಗಾಗಿ ಥರ್ಡ್ ionization enthalpy of cobalt, nickel and copper is very high because ಯಾಕೆ ಅಂತಂದ್ರೆ these elements shows maximum oxidation state of only +2. ಈ ಎಲಿಮೆಂಟ್ಸ್ ಗಳಲ್ಲಿ ಮ್ಯಾಕ್ಸಿಮಮ್ ಆಕ್ಸಿಡೇಷನ್ ಸ್ಟೇಟ್ +2. ಸೊ ಮೋರ್ ದ್ಯಾನ್ +2 ಮೇಲೆ ಈ ಎಲಿಮೆಂಟ್ಸ್ ಗಳು ಎಕ್ಸಿಸ್ಟ್ ಆಗಲ್ಲ. ಸೊ ಹಾಗಾಗಿ ಥರ್ಡ್ ionization enthalpy of cobalt, nickel and copper are very high.